ಬೆಳಗಾವಿಯ ಇನಾಮದಾರ್ ಶುಗರ್ ಫ್ಯಾಕ್ಟರಿಯಲ್ಲಿ ಬಹಳ ದೊಡ್ಡ ದುರಂತ ಸಂಭವಿಸಿತು. 8 ಮಂದಿ ಬಹಳ ಭೀಕರವಾಗಿ ಗಾಯಗೊಂಡ್ರು, 8 ಮಂದಿ ಮೃತಪಟ್ಟರು. ಈಗ ಇಲ್ಲಿ ಉದ್ಭವಿಸ್ತಾ ಇರುವಂತಹ ಪ್ರಶ್ನೆ ಅಂತಂದ್ರೆ, ಈ ಶುಗರ್ ಫ್ಯಾಕ್ಟರಿಯಲ್ಲಿ ಹಾಗಾದ್ರೆ ಯಾವುದೇ ರೀತಿಯ ಸೇಫ್ಟಿ ಇಲ್ವಾ? ಯಾವುದೇ ಸೇಫ್ಟಿ ಇಲ್ಲದೆ ಕಾರ್ಖಾನೆಯನ್ನ ನಡೆಸಿದ್ರ ಮಾಲೀಕರು ಅನ್ನೋ ಪ್ರಶ್ನೆ. ಸಕ್ಕರೆ ಕಾರ್ಖಾನೆಯಲ್ಲಿ ಕಾರ್ಮಿಕರ ಜೀವಕ್ಕೆ ಗ್ಯಾರಂಟಿ ಇಲ್ವಾ? ಮೃತ ಮಂಜುನಾಥ್ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಇದ್ದ ಒಬ್ಬ ಮಗ, ಅವನನ್ನು ಕಳ್ಕೊಂಡಿದ್ದೀವಿ ಅಂತ ಕುಟುಂಬ ಗೋಳಾಡ್ತಿದೆ. ಬೈಲಹೊಂಗಲ ತಾಲೂಕಿನ ಅರವಳ್ಳಿ ಗ್ರಾಮದಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಕೇವಲ 7,000 ರೂಪಾಯಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದ ಈ ಮಂಜುನಾಥ್ ಮಗನ ಮದುವೆ ಮಾಡೋ ಕನ್ಸು ಕಂಡಿತ್ತು ಈ ಕುಟುಂಬ. ಆದ್ರೆ ಕೊನೆಗೆ ಯಾವುದೂ ಇಲ್ಲ. ಮದುವೆ ಅಥವಾ ಜೀವನ, ಮನೆ ನೋಡ್ಕೊಳ್ತಾ ಇದ್ದ, ಯಾವುದು ಇಲ್ವಲ್ಲ, ಬೀದಿ ಪಾಲಾದ್ವಿ ಅಂತ ಕುಟುಂಬ ಕಣ್ಣೀರು ಹಾಕ್ತಾ ಇತ್ತು. ಅಯ್ಯೋ ನನ್ನ ಮಗನ, ನೀ ಆರಾಮಾಗಿ ಬರ್ತೀಯ ಅಂತವ. ಅಯ್ಯೋ ನನ್ನ ಬಂಗಾರಿ, ಅಯ್ಯೋ ನನ್ನ ಮಗನ, ನೀ ಎಟ್ಟಾರ ನನ್ನ ಮಂಜನ್ನ ನೀ ಬರ್ತೀಯಲ್ಲ ನನ್ನ ಬಂಗಾರ. ಸಕ್ಕರೆ ಕಾರ್ಖಾನೆಯ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 7 ಜನರ ಸಾವಾಗಿರುವಂತದ್ದು, ಜೊತೆಗೆ ಮತ್ತೋರ್ವ ಸಾವನ್ನಪ್ಪಿದ್ದಾನೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಅರವಳ್ಳಿ ಅನ್ನೊಂದು ಗ್ರಾಮದಲ್ಲಿ ಇರುವಂತದ್ದು. ಮಂಜುನಾಥ್ ಕಾಜ್ಗಾರ್ ಏನು ಮೃತ ದುರ್ದೈವಿ ಏನಿದ್ದಾನೆ, ಆ ಒಂದು ಕುಟುಂಬಸ್ಥರ ಮನೆಯಲ್ಲಿರುವಂತದ್ದು ಗಮನಿಸಬಹುದು. ತಾಯಿಯ ಆಕ್ರಂದನ ಇರಬಹುದು, ಜೊತೆಗೆ ಏನು ಬಹುತೇಕ ಇಲ್ಲಿರುವಂತ ಎಲ್ಲರೂ ಕೂಡ ಮಮ್ಮಲ ಮರುಗುವಂತ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಜೊತೆಗೆ 7 ಜನರ ಸಾವಾಗಿದೆ. ಆದ್ರೆ ಈವರೆಗೂ ಸಾಂತ್ವನವನ್ನ ಹೇಳುವಂತ ಕೆಲಸವನ್ನ ಯಾವೊಬ್ಬ ಸಕ್ಕರೆ ಕಾರ್ಖಾನೆ ಮಾಲೀಕರು ಮಾಡಿಲ್ಲ. ಅದರಲ್ಲಿ ಪ್ರಮುಖವಾಗಿ ಪ್ರಭಾಕರ್ ಕೋರೆ ಇರಬಹುದು, ವಿಕ್ರಮ್ ಇನಾಮದಾರ್ ಇರಬಹುದು, ವಿಜಯ್ ಮೆಟಗುಡ್ ಅವರು ಯಾರು ಕೂಡ ಬಂದಿಲ್ಲ. ನೋಡಬಹುದು ಕುಟುಂಬಸ್ಥರ ಆಕ್ರಂದನ ಯಾವ ರೀತಿ ಮುಗಿಲು ಮುಟ್ಟಿದೆ ಅನ್ನೋದನ್ನ ಕೂಡ ಮಮ್ಮಲ ಮರಗ್ತಿದ್ದಾರೆ. ಇರುವಂತ ಒಬ್ಬ ಮಗ ಮನೆಗೆ ಜೀವಕ್ಕೆ ಆಧಾರ ಆಗಿದ್ದ, ಜೀವನ ನಿರ್ವಹಣೆ ಕೂಡ ಬದುಕನ್ನ ಕಟ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿ ಸಾಕಷ್ಟು ಏನು ಕಷ್ಟವನ್ನ ಪಟ್ಟು ಬೆಳೆದಿದ್ದ ITI ಮೆಕ್ಯಾನಿಕಲ್ ಮಾಡಿಕೊಂಡು ಸಾಕಷ್ಟು ಕಡೆ ಕೆಲಸವನ್ನ ಮಾಡಿ ಮನೆಯಲ್ಲಿ ಕೆಲಸ ಮಾಡಿದ್ರೆ ನನಗೆ ಹೆಣ್ಣು ಸಿಗೋದಿಲ್ಲ, ಹಾಗಾಗಿ 12 ದಿನಗಳ ಕಾಲ, ನಾನು 12 ವರ್ಷಗಳ ಕಾಲ ಮದುವೆಯನ್ನ ಮಾಡ್ಕೋಬೇಕು, ಹಾಗಾಗಿ ನಾನು ಕಂಪ್ನಿಯಲ್ಲೇ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ಕಂಪ್ನಿಗೆ ಹೋಗ್ತಾ ಇದ್ದೆ. ಅದರಲ್ಲಿ ಸೇಫ್ಟಿ ಮ್ಯಾನೇಜರ್ ಇಲ್ಲ, ಯಾವುದೇ ರೀತಿಯ ಸೇಫ್ಟಿ ಮಾಡದೆ ಹಿನ್ನೆಲೆಯಲ್ಲಿ ಈಗ ದಾರುಣವಾಗಿ ಸಾವನ್ನಪ್ಪಿದ್ದಾನೆ. ಆ ಒಂದು ಮಗನನ್ನ ಕಳೆದುಕೊಂಡಂತ ತಾಯಿ ಇರ್ಬೋದು, ಕುಟುಂಬಸ್ಥರು ಎಲ್ಲರೂ ಕೂಡ ಮಮ್ಮಲ ಮರಗ್ತಿದ್ದಾರೆ, ಕಣ್ಣೀರನ್ನ ಹಾಕ್ತಿದ್ದಾರೆ. ನಮ್ಮ ಸಾವಿಗೆ ನ್ಯಾಯ ಎಲ್ಲಿ ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿ ಪ್ರಶ್ನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿರುವಂತ ಬಡವರ ಮಕ್ಕಳಿಗೆ ಇಲ್ಲಿ ನ್ಯಾಯ ಏನು ಬೆಲೆನೇ ಇಲ್ವಾ, ನ್ಯಾಯ ಸಿಗೋದಿಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಯಾಕಂದ್ರೆ ಈವರೆಗೆ ಯಾವೊಬ್ಬ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಬಂದಿಲ್ಲ. ಸ್ವತಃ ತಾಯಿ ಮಂಜುನಾಥ್ ಕಾಜ್ಗಾರ್ ಅವ್ರ ತಾಯಿ ಇದ್ದಾರೆ, ಅವರನ್ನ ಮಾತಾಡ್ತೀನಿ. ಅಮ್ಮ, ಯಾರಾದ್ರೂ ಬಂದ್ ಭೇಟಿ ಆಗಿದ್ರ? ಯಾರು ನಮಗೆ ಇಲ್ಲೂ ಮಠ ನಮ್ಮ ಮನೆಗೂ ಬಂದಿಲ್ಲ, ಆಸ್ಪತ್ರೆಗೂ ಬಂದಿಲ್ಲ ರೀ. ಒಂದ್ ಫೋನ್ ಕಾಲು ಮಾಡಿಲ್ಲ. ನನ್ನ ಮಗ ಹೆಂಗಾಗೈತೆ ಅಂತ ಹೇಳಿ ನಾನು ಊರಿನ ಜನ ಆಸ್ಪತ್ರೆ ಆಗಿದ್ದಾರ ಫೋನ್ ಹಚ್ಚಾರಿ. ಊರಿನ ಜನದಿಂದ ಮಾಹಿತಿಯಿಂದ ನಾವು ಓಡಿ ಆದೇನ್ರಿ. ನನ್ನ ಮಗನ್ ಮೋತಿ ಒಳಗ ಹಾಕಿದಾರ, ನನ್ಗೆ ಒಟ್ಟ ತೋರ್ಸ್ಲಿಲ್ಲ. ನನ್ ಬಾಗಲಕ್ ಬಂದ, ನನ್ನ ಮಗನ್ ಮೋತಿ ನೋಡಿನ್ರಿ, ಎಲ್ಲ ಸುಟ್ಟು ಭಸ್ಮ ಆಗಿದ್ರಿ. ನನ್ನ ಮಗ ಕಿಚದಾಗೆಲ್ಲ ಸುಟ್ಟು ಭಸ್ಮ ಆಗಿತ್ರಿ. ನನ್ನ ಬಂಗಾರ ಅಂತ ಮಗ ಇರುದು ಒಂದರಿ, ಒಬ್ಬ ಮಗಳ್ರಿ. ನನ್ನ ಮಗನ್ನ ಕಳ್ಕೊಂಡ್ರಿ ಬೆಂಕಿಯಾಗ. ಕಾರ್ಮಿಕರಿನ್ಗಾಗ ಅವ್ರ ಅವಲಸ್ ಮಾಡ್ಯಾಡ್ರಿ. ಬಾಳ ಜವಾಬ್ದಾರಿಯಿಂದ ಅವ್ರ ಕೆಲಸ ಕೊಟ್ಟಿಲ್ರಿ ಅಪ್ಪ ಅವರು. ನನ್ನ ಮಗನ ಮಂಜು ಎಷ್ಟು ವರ್ಷ ಆಯ್ತಮ್ಮ? ಅಯ್ಯೋ 1.5 ವರ್ಷ ಇಲ್ಲಿ ಆಯ್ತ್ರಿ. ಟ್ರೈನಿಂಗ್ ಅವ್ರು ಅಲ್ಲಿ ಅಂಕಲ್ಗೆ ಕಳ್ಸಿದ್ರು 6 ತಿಂಗಳ್ರಿ. ಟ್ರೈನಿಂಗ್ ಮುಗಿಸಿ ಬಂದಿಲ್ಲಿ 1.5 ವರ್ಷ ಸನೆ ಹತ್ರ ಹೋಗಾಕತ್ರಿ. ದಿನಾಲು ಚಲೋದಾಗ ಹೋಗಿ ಬರ್ತಿದ್ರಿ. ಅಲ್ಲಿ ಏನ್ ಮಾತು, ಅವ್ರು ಹೆಂಗ್ ಮಾಡಿರೋ, ಅಲ್ಲಿ ಕೆಲಸ ಎಂತ ಕೊಟ್ರು. ನನ್ ಮಗ ಎಲ್ಲ ಸುಟ್ಟು ಭಸ್ಮ ಆಗ್ಯಾನ್ರಿ. ಮಂಜು ಅನ್ನುವಂತ ಗುರ್ತು ಹಿಡಿದಂತ ಮಗ ಆಗಿ ಹೋಗ್ಯದಾನ್ರಿ. ಮಗ ರೀ ನಮಗ. ಅಯ್ಯೋ
ಇಲ್ಲ ಅನ್ನೋ ಕಾರಣಕ್ಕಾಗಿ ಕಂಪ್ನಿಯಲ್ಲಿ ಹೊಂಟಿದ್ದ ಮದುವೆ ಆಗ್ಬೇಕು ಅಂತ. ಮದ್ವಿಗಾಗಿ ಈಗೆಲ್ಲ ರೈತನ ಮಕ್ಕಳಿಗೆ ಏನು ಕೊಡಲ್ಲ ಯಪ್ಪ. ಈಟ ಆಸ್ತಿ ಇದ್ರು ಕೊಡಲ್ಲ, ರೈತನ ಮಗು ಏನು ಕೊಡಲ್ಲ. ಯವ್ವ ನೀವ ಮಾಡ್ಕೊರಲ್ದಾಗ ನಾ ಎಲ್ಲಾರ ಡ್ಯೂಟಿಗೆ ಹತ್ತಾನಂತ ನನ್ನ ಮಗ ಫ್ಯಾಕ್ಟ್ರಿಗೆ ಹತ್ತಿದ್ದ ಕರೀ. ಫ್ಯಾಕ್ಟ್ರಿಗೆ ಹತ್ತಿದ ಒಳ್ಳೆ ಮನೆಗೆ ಬರ್ಲಿಲ್ಲ. ಮದ್ವಿ ಯಾವಾಗ ಮಾಡ್ಲಿ ಯಪ್ಪ ಅವಂದು ನನ್ನ ಮಗನ ನೋಡಾತಿದ್ರಿ ಏನ ಅಲ್ಲೆಲ್ಲ ಹೇಳಿದ್ದೀವ್ರಿ ನೋಡಾಕ ಹೆಂಗಾರ ಆಗುತ್ತೋ ಮೊದಲ್ ಮದ್ವಿನ ಮಾಡ್ಬೇಕಂತ ನಾ ಆಮ್ಲ ತೋಟ ಕೇಳಾಡತ್ತಿದ್ದೂರಿ ನನ್ನ ಮಗನ. ಅಯ್ಯೋ ಹೆಣ್ಣು ಕೊಡ್ತಾರಂತೇಳಿ ನೌಕರಿ ಐತಂತೇಳಿ ಪರ್ಮಿಟ್ ಅಂತೇಳಿ ಮಾಡಿದೀವ್ರಿ ನಮ್ಮಪ್ಪ. ಈಗ ರೈತನ ಮಕ್ಕಳಿಗೆ ಯಾರು ಹೆಣ್ಣು ಕೊಡೋದಿಲ್ಲ ಅಂತೇಳಿ ಬಡತನ ಸ್ಥಿತಿ ಇದ್ರು ನಾವು ಡ್ಯೂಟಿ ಮಾಡಾಕ್ ಕಳಿಸಿದ್ವಿ. ನನ್ನ ಮಗ ಡ್ಯೂಟಿ ಮಾಡಕ್ ಹೋಗತ್ತ, ಡ್ಯೂಟಿ ಮಾಡಕ್ ಹೋದ್ರಿ. ಇದು ಇಲ್ಲಿರುವಂತ ಕುಟುಂಬಸ್ಥರ ಕಣ್ಣೀರನ್ನ ಹಾಕ್ತಿರುವಂತದ್ದು ಗಮನಿಸಬಹುದು. ಮಮ್ಮಲ ಮರಗ್ತಿದ್ದಾರೆ, ಮಗನನ್ನ ಕಳ್ಕೊಂಡಂತ ಕುಟುಂಬಸ್ಥರು ಕೂಡ ಮರಗ್ತಿದ್ದಾರೆ. ಮಗನ ಮದುವೆಯನ್ನ ನೋಡ್ಬೇಕಿತ್ತು, ಮಗನ ಮದುವೆಯನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೆಣ್ಣನ್ನು ಕೂಡ ನೋಡ್ತಾ ಇದ್ವಿ. ಆದ್ರೆ ಯಾವುದೇ ರೀತಿಯಂತ ಬೇಜವಾಬ್ದಾರಿಯಿಂದ ಅಂದ್ರೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿಲ್ಲ. ಹಾಗಾಗಿ ಮಗ ಸತ್ತು ಹೋಗಿದ್ದಾನೆ, ನಮಗೆ ಸಾಂತ್ವನ ಹೇಳುವ ಕೆಲಸ ಕೂಡ ಆಗಿಲ್ಲ. ಒಂದು ಮಾತನ್ನ ಕೂಡ ಏನು ಮೃತ ಮಂಜುನಾಥ್ ತಾಯಿ ಇಲ್ಲಿ ಕಣ್ಣೀರನ್ನ ಹಾಕ್ತಿರುವಂತದ್ದು ಮತ್ತು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯ ಇನಾಮದಾರ್ ಶುಗರ್ ಫ್ಯಾಕ್ಟರಿಯಲ್ಲಿ ಬಹಳ ದೊಡ್ಡ ದುರಂತ ಸಂಭವಿಸಿತು. 8 ಮಂದಿ ಬಹಳ ಭೀಕರವಾಗಿ ಗಾಯಗೊಂಡ್ರು, 8 ಮಂದಿ ಮೃತಪಟ್ಟರು. ಈಗ ಇಲ್ಲಿ ಉದ್ಭವಿಸ್ತಾ ಇರುವಂತಹ ಪ್ರಶ್ನೆ ಅಂತಂದ್ರೆ, ಈ ಶುಗರ್ ಫ್ಯಾಕ್ಟರಿಯಲ್ಲಿ ಹಾಗಾದ್ರೆ ಯಾವುದೇ ರೀತಿಯ ಸೇಫ್ಟಿ ಇಲ್ವಾ? ಯಾವುದೇ ಸೇಫ್ಟಿ ಇಲ್ಲದೆ ಕಾರ್ಖಾನೆಯನ್ನ ನಡೆಸಿದ್ರ ಮಾಲೀಕರು ಅನ್ನೋ ಪ್ರಶ್ನೆ. ಸಕ್ಕರೆ ಕಾರ್ಖಾನೆಯಲ್ಲಿ ಕಾರ್ಮಿಕರ ಜೀವಕ್ಕೆ ಗ್ಯಾರಂಟಿ ಇಲ್ವಾ? ಮೃತ ಮಂಜುನಾಥ್ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಇದ್ದ ಒಬ್ಬ ಮಗ, ಅವನನ್ನು ಕಳ್ಕೊಂಡಿದ್ದೀವಿ ಅಂತ ಕುಟುಂಬ ಗೋಳಾಡ್ತಿದೆ. ಬೈಲಹೊಂಗಲ ತಾಲೂಕಿನ ಅರವಳ್ಳಿ ಗ್ರಾಮದಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಕೇವಲ 7,000 ರೂಪಾಯಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದ ಈ ಮಂಜುನಾಥ್ ಮಗನ ಮದುವೆ ಮಾಡೋ ಕನ್ಸು ಕಂಡಿತ್ತು ಈ ಕುಟುಂಬ. ಆದ್ರೆ ಕೊನೆಗೆ ಯಾವುದೂ ಇಲ್ಲ. ಮದುವೆ ಅಥವಾ ಜೀವನ, ಮನೆ ನೋಡ್ಕೊಳ್ತಾ ಇದ್ದ, ಯಾವುದು ಇಲ್ವಲ್ಲ, ಬೀದಿ ಪಾಲಾದ್ವಿ ಅಂತ ಕುಟುಂಬ ಕಣ್ಣೀರು ಹಾಕ್ತಾ ಇತ್ತು. ಅಯ್ಯೋ ನನ್ನ ಮಗನ ನೀ ಆರಾಮಾಗಿ ಬರ್ತೀಯ ಅಂತವ. ಅಯ್ಯೋ ನನ್ನ ಬಂಗಾರಿ, ಅಯ್ಯೋ ನನ್ನ ಮಗನ ನೀ ಎಟ್ಟಾರ ನನ್ನ ಮಂಜನ್ನ ನೀ ಬರ್ತೀಯ ನನ್ನ ಬಂಗಾರ. ಸಕ್ಕರೆ ಕಾರ್ಖಾನೆಯ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 7 ಜನರ ಸಾವಾಗಿರುವಂತದ್ದು, ಜೊತೆಗೆ ಮತ್ತೋರ್ವ ಸಾವನ್ನಪ್ಪಿದ್ದಾನೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಅರವಳ್ಳಿ ಅನ್ನೊಂದು ಗ್ರಾಮದಲ್ಲಿ ಇರುವಂತದ್ದು. ಮಂಜುನಾಥ್ ಕಾಜ್ಗಾರ್ ಏನು ಮೃತ ದುರ್ದೈವಿ ಏನಿದ್ದಾನೆ ಆ ಒಂದು ಕುಟುಂಬಸ್ಥರ ಮನೆಯಲ್ಲಿರುವಂತದ್ದು ಗಮನಿಸಬಹುದು. ತಾಯಿಯ ಆಕ್ರಂದನ ಇರಬಹುದು, ಜೊತೆಗೆ ಏನು ಬಹುತೇಕ ಇಲ್ಲಿರುವಂತ ಎಲ್ಲರೂ ಕೂಡ ಮಮ್ಮಲ ಮರುಗುವಂತ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಜೊತೆಗೆ 7 ಜನರ ಸಾವಾಗಿದೆ. ಆದ್ರೆ ಈವರೆಗೂ ಸಾಂತ್ವನವನ್ನ ಹೇಳುವಂತ ಕೆಲಸವನ್ನ ಯಾವೊಬ್ಬ ಸಕ್ಕರೆ ಕಾರ್ಖಾನೆ ಮಾಲೀಕರು ಮಾಡಿಲ್ಲ. ಅದರಲ್ಲಿ ಪ್ರಮುಖವಾಗಿ ಪ್ರಭಾಕರ್ ಕೋರೆ ಇರಬಹುದು, ವಿಕ್ರಮ್ ಇನಾಮದಾರ್ ಇರಬಹುದು, ವಿಜಯ್ ಮೆಟಗುಡ್ ಅವರು ಯಾರು ಕೂಡ ಬಂದಿಲ್ಲ. ನೋಡಬಹುದು ಕುಟುಂಬಸ್ಥರ ಆಕ್ರಂದನ ಯಾವ ರೀತಿ ಮುಗಿಲು ಮುಟ್ಟಿದೆ ಅನ್ನೋದನ್ನ ಕೂಡ ಮಮ್ಮಲ ಮರಗ್ತಿದ್ದಾರೆ. ಇರುವಂತ ಒಬ್ಬ ಮಗ ಮನೆಗೆ ಜೀವಕ್ಕೆ ಆಧಾರ ಆಗಿದ್ದ, ಜೀವನ ನಿರ್ವಹಣೆ ಕೂಡ ಬದುಕನ್ನ ಕಟ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿ ಸಾಕಷ್ಟು ಏನು ಕಷ್ಟವನ್ನ ಪಟ್ಟು ಬೆಳೆದಿದ್ದ ITI ಮೆಕ್ಯಾನಿಕಲ್ ಮಾಡಿಕೊಂಡು ಸಾಕಷ್ಟು ಕಡೆ ಕೆಲಸವನ್ನ ಮಾಡಿ ಮನೆಯಲ್ಲಿ ಕೆಲಸ ಮಾಡಿದ್ರೆ ನನಗೆ ಹೆಣ್ಣು ಸಿಗೋದಿಲ್ಲ, ಹಾಗಾಗಿ 12 ದಿನಗಳ ಕಾಲ ನಾನು 12 ವರ್ಷಗಳ ಕಾಲ ಮದುವೆಯನ್ನ ಮಾಡ್ಕೋಬೇಕು, ಹಾಗಾಗಿ ನಾನು ಕಂಪ್ನಿಯಲ್ಲೇ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ಕಂಪ್ನಿಗೆ ಹೋಗ್ತಾ ಇದ್ದೆ. ಅದರಲ್ಲಿ ಸೇಫ್ಟಿ ಮ್ಯಾನೇಜರ್ ಇಲ್ಲ, ಯಾವುದೇ ರೀತಿಯ ಸೇಫ್ಟಿ
ಮಾಡದೆ ಹಿನ್ನೆಲೆಯಲ್ಲಿ ಈಗ ದಾರುಣವಾಗಿ ಸಾವನ್ನಪ್ಪಿದ್ದಾನೆ. ಆ ಒಂದು ಮಗನನ್ನ ಕಳೆದುಕೊಂಡಂತ ತಾಯಿ ಇರ್ಬೋದು, ಕುಟುಂಬಸ್ಥರು ಎಲ್ಲರೂ ಕೂಡ ಮಮ್ಮಲ ಮರಗ್ತಿದ್ದಾರೆ, ಕಣ್ಣೀರನ್ನ ಹಾಕ್ತಿದ್ದಾರೆ. ನಮ್ಮ ಸಾವಿಗೆ ನ್ಯಾಯ ಎಲ್ಲಿ ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿ ಪ್ರಶ್ನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿರುವಂತ ಬಡವರ ಮಕ್ಕಳಿಗೆ ಇಲ್ಲಿ ನ್ಯಾಯ ಏನು ಬೆಲೆನೇ ಇಲ್ವಾ, ನ್ಯಾಯ ಸಿಗೋದಿಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಯಾಕಂದ್ರೆ ಈವರೆಗೆ ಯಾವೊಬ್ಬ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಬಂದಿಲ್ಲ. ಸ್ವತಃ ತಾಯಿ ಮಂಜುನಾಥ್ ಕಾಸ್ಗಾರ್ ಅವ್ರ ತಾಯಿ ಇದ್ದಾರೆ, ಅವರನ್ನ ಮಾತಾಡ್ತೀನಿ. ಅಮ್ಮ, ಯಾರಾದ್ರೂ ಬಂದ್ ಭೇಟಿ ಆಗಿದ್ರ? ಯಾರು ನಮಗೆ ಇಲ್ಲೂ ಮಠ ನಮ್ಮ ಮನೆಗೂ ಬಂದಿಲ್ಲ, ಆಸ್ಪತ್ರೆಗೂ ಬಂದಿಲ್ಲ ರೀ. ಒಂದ್ ಫೋನ್ ಕಾಲು ಮಾಡಿಲ್ಲ. ನನ್ನ ಮಗ ಹಿಂಗಾಗೈತೆ ಅಂತ ಹೇಳಿ ನಾನು ಊರಿನ ಜನ ಆಸ್ಪತ್ರೆ ಆಗಿದ್ದಾರ ಫೋನ್ ಹಚ್ಚಾರಿ. ಊರಿನ ಜನದಿಂದ ಮಾಹಿತಿಯಿಂದ ನಾವು ಓಡಿ ಆದೇನ್ರಿ. ನನ್ನ ಮಗನ ಮೋತಿ ಒಳಗ ಹಾಕಿದಾರ, ನನಗೆ ಒಟ್ಟ ತೋರಿಸ್ಲಿಲ್ಲ. ನನ್ನ ಬಾಗಲಕ್ ಬಂದ, ನನ್ನ ಮಗನ ಮೋತಿ ನೋಡೇನ್ರಿ, ಎಲ್ಲ ಸುಟ್ಟು ಭಸ್ಮ ಆಗಿದ್ರಿ. ನನ್ನ ಮಗ ಕಿಸದಾಗೆಲ್ಲ ಸುಟ್ಟು ಭಸ್ಮ ಆಗಿತ್ರೆ. ನನ್ನ ಬಂಗಾರ ಅಂತ ಮಗ ಇರುದು ಒಂದರಿ, ಒಬ್ಬ ಮಗಳ್ರಿ. ನನ್ನ ಮಗನ್ನ ಕಳ್ಕೊಂಡ್ರಿ ಬೆಂಕಿಯಾಗ. ಕಾರ್ಮಿಕರಿನ್ಗಾಗಿ ಅವ್ರ ಅವಲಸ್ ಮಾಡ್ಯಾಡ್ರಿ. ಬಾಳ ಜವಾಬ್ದಾರಿಯಿಂದ ಅವ್ರ ಕೆಲಸ ಕೊಟ್ಟಿಲ್ರಿ ಅಪ್ಪ ಅವರು. ನನ್ನ ಮಗನ ಮಂಜು ಎಷ್ಟು ವರ್ಷ ಆಯ್ತಮ್ಮ? ಅಯ್ಯೋ 1.5 ವರ್ಷ ಇಲ್ಲೇ ಆಯ್ತ್ರಿ. ಟ್ರೈನಿಂಗ್ ಅವ್ರು ಅಲ್ಲಿ ಅಂಕಲ್ಗೆ ಕಳಿಸಿದ್ರು 6 ತಿಂಗಳ್ರಿ. ಟ್ರೈನಿಂಗ್ ಮುಗಿಸಿ ಬಂದಿ ಇಲ್ಲಿ 1.5 ವರ್ಷ ಸನೇ ಹತ್ರ ಹೋಗಾಕತ್ರಿ. ದಿನ ಅಲ್ಲಿ ಚಲೋದಾಗ ಹೋಗಿ ಬರ್ತಿದ್ರಿ. ಅಲ್ಲಿ ಏನ್ ಮಾತು ಅವ್ರು ಹೆಂಗ್ ಮಾಡಿರೋ ಅಲ್ಲಿ ಕೆಲಸ ಎಂತ ಕೊಟ್ರು. ನನ್ ಮಗ ಎಲ್ಲ ಸುಟ್ಟು ಭಸ್ಮ ಆಗ್ಯಾನ್ರಿ. ಮಂಜು ಅನ್ನುವಂತ ಗುರ್ತು ಹಿಡಿದಂತ ಮಗ ಆಗಿ ಹೋಗ್ಯದಾನ್ರಿ. ಮಗ ರೀ ನಮಗ. ಅಯ್ಯೋ, ಆಗ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಕಂಪ್ನಿಯಲ್ಲಿ ಹೊಂಟಿದ್ದ, ಮದುವೆ ಆಗ್ಬೇಕು ಅಂತ. ಮದುವೆಗಾಗಿ ಈಗೆಲ್ಲ ರೈತನ ಮಕ್ಕಳಿಗೆ ಏನು ಕೊಡಲ್ಲ ಯಪ್ಪ. ಈಟ ಆಸ್ತಿ ಇದ್ರು ಕೊಡಲ್ಲ, ರೈತನ ಮಗು ಏನು ಕೊಡಲ್ಲ. ಯವ್ವ ನೀವ ಮಾಡ್ಕೊರೋಲ್ದಾಗ ನಾ ಎಲ್ಲಾರ ಡ್ಯೂಟಿಗೆ ಹತ್ತಾನಂತ ನನ್ನ ಮಗ ಫ್ಯಾಕ್ಟ್ರಿಗೆ ಹತ್ತಿದ್ದ ಕರೀ. ಫ್ಯಾಕ್ಟ್ರಿಗೆ ಹತ್ತಿದ ಒಳ್ಳೆ ಮನೆಗೆ ಬರ್ಲಿಲ್ಲ. ಮದುವೆ ಯಾವಾಗ ಮಾಡ್ಲಿ ಯಪ್ಪ ಅವಂದು. ನನ್ನ ಮಗನ ನೋಡಾತಿದ್ರಿ ಏನ ಅಲ್ಲೆಲ್ಲ ಹೇಳಿದ್ದೀವ್ರಿ ನೋಡಾಕ. ಹೆಂಗಾರಾಗತ್ತೋ ಮೊದಲ್ ಮದ್ವಿನ ಮಾಡ್ಬೇಕಂತ ನಾ ಆಮ್ಲ ತೋಟ ಕೇಳಾಡತ್ತಿದ್ದೂರಿ. ನನ್ನ ಮಗನ ಅಯ್ಯೋ ಹೆಣ್ಣು ಕೊಡ್ತಾರಂತೇಳಿ ನೌಕರಿ ಐತಂತೇಳಿ ಪರ್ಮಿಟ್ ಮಾಡಿದೀವ್ರಿ ನಮ್ಮಪ್ಪ. ಈಗ ರೈತನ ಮಕ್ಕಳಿಗೆ ಯಾರು ಹೆಣ್ಣು ಕೊಡೋದಿಲ್ಲ ಅಂತೇಳಿ ಬಡತನ ಸ್ಥಿತಿ ಇದ್ರು ನಾವು ಡ್ಯೂಟಿ ಮಾಡಾಕ್ ಕಳಿಸಿದ್ವಿ. ನನ್ ಮಗ ಡ್ಯೂಟಿ ಮಾಡಾಕ್ ಹೋಗತ್ತ, ಡ್ಯೂಟಿ ಮಾಡಾಕ್ ಹೋದ್ರಿ. ಇದು ಇಲ್ಲಿರುವಂತ ಕುಟುಂಬಸ್ಥರ ಕಣ್ಣೀರನ್ನ ಹಾಕ್ತಿರುವಂತದ್ದು ಗಮನಿಸಬಹುದು. ಮಮ್ಮಲ ಮರಗ್ತಿದ್ದಾರೆ, ಮಗನನ್ನ ಕಳ್ಕೊಂಡಂತ ಕುಟುಂಬಸ್ಥರು ಕೂಡ ಮರಗ್ತಿದ್ದಾರೆ. ಮಗನ ಮದುವೆಯನ್ನ ನೋಡ್ಬೇಕಿತ್ತು, ಮಗನ ಮದುವೆಯನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೆಣ್ಣನ್ನು ಕೂಡ ನೋಡ್ತಾ ಇದ್ವಿ. ಆದ್ರೆ ಯಾವುದೇ ರೀತಿಯಂತ ಬೇಜವಾಬ್ದಾರಿಯಿಂದ ಅಂದ್ರೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿಲ್ಲ. ಹಾಗಾಗಿ ಮಗ ಸತ್ತು ಹೋಗಿದ್ದಾನೆ, ನಮಗೆ ಸಾಂತ್ವನ ಹೇಳುವ ಕೆಲಸ ಕೂಡ ಆಗಿಲ್ಲ. ಒಂದು ಮಾತನ್ನ ಕೂಡ ಏನು ಮೃತ ಮಂಜುನಾಥ್ ತಾಯಿ ಇಲ್ಲಿ ಕಣ್ಣೀರನ್ನ ಹಾಕ್ತಿರುವಂತದ್ದು ಮತ್ತು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ.